ನಮಸ್ಕಾರ ನಮಸ್ಕಾರ ಸ್ನೇಹಿತರೆ, BMD ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ಟಾಪಿಕ್ ಏನೆಂದರೆ ಬಾಡಿಗೆ ಮನೆ ವಾಸ್ತು ಹೇಗಿರಬೇಕು. ಬಾಡಿಗೆ ಮನೆ ಕೆಲವರಿಗೆ ಡೌಟ್ ಇದೆ, ನಮಗೆ ಕೆಲವೊಂದು ಕಮೆಂಟ್ಸ್ ಬರ್ತಾ ಇದೆ, ಹಾಗೂ ಕೆಲವರು ಫೋನ್ ಕಾಲ್ ಮೂಲಕ ನಮಗೆ ಹೇಳಿ ಸರ್, ಹೇಳಿ ಗುರುಗಳೇ ಅಂತ ನಮಗೆ ಕೇಳ್ತಾ ಇದ್ದಾರೆ. ಬಾಡಿಗೆ ಮನೆಗೂ ಸಹ ವಾಸ್ತು ಕೌಂಟ್ ಆಗುತ್ತಾ, ವಾಸ್ತು ನೋಡ್ಲೇಬೇಕಾ ಅಥವಾ ನಡೆಯುತ್ತೆ? ಯಾಕಂದ್ರೆ ಬಾಡಿಗೆ ಮನೆ ಅಂದ್ರೆ ಓನರ್ಗಳು ಕಟ್ಟಿರ್ತಾರೆ, ಮನೆಯನ್ನು ನಿರ್ಮಾಣ ಮಾಡಿರ್ತಾರೆ. ಇವ್ರು ರೆಂಟರ್, ಕೇವಲ ಆ ಮನೆಯನ್ನು ಬಾಡಿಗೆ ತಗೊಂಡು ತಿಂಗಳ ಬಾಡಿಗೆ ಹಾಕ್ತಿರ್ತಾರೆ. ಅಂತ ಮನೆಗಳಿಗೆ ವಾಸ್ತು ಅನ್ವಯಿಸುತ್ತಾ ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಟಾಪಿಕ್ ಹೇಳಿ ಸರ್, ಮಾಹಿತಿ ಕೊಡಿ ಸರ್ ಅಂತ ನಮಗೆ ಕೇಳಿದ್ರು. ಹಾಗಾಗಿ ಬಾಡಿಗೆ ಮನೆ ಬಗ್ಗೆ ಟಾಪಿಕ್ ಒಂದು ವಿಡಿಯೋ ಮಾಡೋಣ ಅಂತೇಳಿ. ನೋಡಿ ಸ್ನೇಹಿತರೆ, ಇಲ್ಲಿ ನೋಡಿ, ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಇದೊಂದು ಸೈಟ್ ಅಂತ ತಿಳ್ಕೊಳ್ಳಿ ಅಥವಾ ಮನೆ ಅಂತ ತಿಳ್ಕೊಳ್ಳಿ. ಎಷ್ಟಿದೆ ಇದು? 40-50 ಅಂತ ತಿಳ್ಕೊಳ್ರಿ. 30-40, 30-40 ಆದ್ರೂ ತಿಳ್ಕೊಳ್ಳಿ, 60-40 ಆದ್ರೂ ತಿಳ್ಕೊಳ್ಳಿ. ನಿಮ್ಗೆ ಎಷ್ಟು ನಿಮ್ಗೆ ಅನ್ಸುತ್ತೋ ಆ ರೀತಿ ನೀವು ಒಂದು ಮೆಜರ್ಮೆಂಟ್ಸ್ ಉದ್ದಾಗಲ ನೀವು ತಿಳ್ಕೊಬಹುದು. ನೋಡಿ, ಈಶಾನ್ಯ ಮೂಲೆ, ಅಗ್ನಿ ಮೂಲೆ, ನೈಋತ್ಯ ಮೂಲೆ ಹಾಗೂ ವಾಯುಮೂಲೆ ಈ ತರ ಇದ್ದಾಗ ನೋಡಿ, ಈ ಒಂದು ಸೈಟ್ ಈ ರೀತಿ ಇದ್ದಾಗ ಏನ್ ಮಾಡ್ತಾರೆ, ಇದನ್ನು ಒಂದು ಫ್ಲೋರ್ ಫುಲ್ ಮನೆ ಓನರ್ಗಳು ಏನ್ ಮಾಡ್ತಾರೆ, ಕೆಳಗಡೆ ಅವರು ನಿವಾಸ ಮಾಡೋದಕ್ಕೆ ಅಂತ ಹೇಳಿ ಒಂದು ಫ್ಲೋರ್ ಫುಲ್ ಮನೆ ಕಟ್ಕೊಂಡ್ಬಿಡ್ತಾರೆ. ಕೆಳಗಿನ ಫ್ಲೋರ್, ಗ್ರೌಂಡ್ ಫ್ಲೋರ್ ಫುಲ್ ಮನೆ ಕಟ್ಕೊಂಡ್ಬಿಡ್ತಾರೆ. ಮೇಲ್ಗಡೆ ಅಂದ್ರೆ ಫಸ್ಟ್ ಫ್ಲೋರ್, ಮೊದಲನೇ ಮಹಡಿ ಏನಾಯ್ತಲ್ಲ, ಅಲ್ಲಿ ಏನ್ ಮಾಡ್ತಾರೆ ನೋಡಿ, ಈ ರೀತಿ ಭಾಗ ಮಾಡ್ಕೊತಾರೆ. ಮಧ್ಯ ಭಾಗದಲ್ಲಿ ಈ ರೀತಿ ಭಾಗ ಮಾಡಿಬಿಟ್ಟು ಇಲ್ಲೊಂದು ಮನೆ, ಇಲ್ಲೊಂದು ಮನೆ, 2 ಮನೆ ಅಂದ್ರೆ ಇದೇ ಜಾಗವನ್ನು ಗ್ರೌಂಡ್ ಫ್ಲೋರ್ ಅಲ್ಲಿ ಫುಲ್ ಮನೆ ಕಟ್ತಾರೆ. ದೊಡ್ಡ ಮನೆ ಕಟ್ಕೊಂಡ್ಬಿಟ್ಟು ಕೆಳಗಡೆ, ಮೇಲ್ಗಡೆ ಫಸ್ಟ್ ಫ್ಲೋರ್ 1ನೇ ಮಹಡಿಯಲ್ಲಿ 2 ಪೋರ್ಷನ್ ಮಾಡ್ಕೊಂತಾರೆ. ಕೆಳಗಡೆ ಒಂದು ಪೋರ್ಷನ್, ಫಸ್ಟ್ ಫ್ಲೋರ್ ಅಲ್ಲಿ 2 ಪೋರ್ಷನ್ ಮಾಡ್ಕೊಂತಾರೆ. ಈ ರೀತಿ ಮಾಡ್ಕೊಂಡಾಗ ನೋಡಿ, ಇಲ್ಲಿ ಏನಾಗುತ್ತೆ ವೀಕ್ಷಕರೇ, ಇಲ್ಲಿ ನೋಡಿ, ಈ ಅಂದ್ರೆ ಮೊದಲನೇ ಮಹಡಿ ಫಸ್ಟ್ ಫ್ಲೋರ್ ಅಲ್ಲಿ ಸೆಂಟರ್ ಭಾಗದಲ್ಲಿ ಗೋಡೆ ಬಂತು, ಹೌದಾ? ಯಾಕಂದ್ರೆ ಡಿವೈಡ್ ಮಾಡ್ಲಿಕ್ಕೆ ಗೋಡೆ ಬರಲೇಬೇಕು. ಹಾಗಾಗಿ ಇಲ್ಲಿ ಏನಾಯ್ತು, ಬ್ರಹ್ಮಸ್ಥಾನದಲ್ಲಿ ಗೋಡೆ ಬಂತು ತಾನೆ. ಏನಾಯ್ತು, ಇಲ್ಲಿ ಕೆಳಗಡೆ ನೋಡಿ, ಗ್ರೌಂಡ್ ಫ್ಲೋರ್ ಫುಲ್ ಮನೆ ಇರುತ್ತೆ. ಒಂದು ಪೋರ್ಷನ್ ಇರುತ್ತೆ, ಕೇವಲ ಒಂದೇ ಪೋರ್ಷನ್, ಒಂದೇ ಮನೆ ಇರುತ್ತೆ. ಫುಲ್ ತುಂಬಾ ದೊಡ್ಡದಾಗಿ ಮಾಡ್ಕೊಂಡಿರ್ತಾರೆ ಮನೆ. ಆ ಮನೆ ಮೇಲೆ ಫಸ್ಟ್ ಫ್ಲೋರ್ ಅಲ್ಲಿ 2 ಭಾಗ ಮಾಡಿ ಮನೆಯನ್ನು ನಿರ್ಮಾಣ ಮಾಡ್ತಾರೆ. ಆ ತರ ಮಾಡಿದಾಗ ನೋಡಿ, ಸೆಂಟರ್ ಭಾಗದಲ್ಲಿ ಗೋಡೆ ಬರುತ್ತೆ. ಅಂದ್ರೆ ಇಲ್ಲಿ ಏನಾಯ್ತು, ಬ್ರಹ್ಮಸ್ಥಾನ ತೂಕ ಬಂತು ನೋಡಿ. ಮಧ್ಯಭಾಗದಲ್ಲಿ, ಮನೆಯ ಮಧ್ಯಭಾಗದಲ್ಲಿ ಅಥವಾ ಸೈಟ್ ಮಧ್ಯಭಾಗದಲ್ಲಿ ಬ್ರಹ್ಮಸ್ಥಾನ ಬರುತ್ತೆ. ಆ ಸೈಟ್ ಬ್ರಹ್ಮಸ್ಥಾನಕ್ಕೆ ಇಲ್ಲೇನ್ ಬಂತು, ಗೋಡೆ ಬಂತು. ಗೋಡೆ ಬಂತಂದ್ರೆ ಹೋಯ್ತಲ್ಲ, ಅಲ್ಲೇ ಹೋಯ್ತು. ಅರ್ಥ ಆಯ್ತಾ? ಅವಾಗ ಏನ್ ಮಾಡ್ತಾರೆ, ಇಲ್ಲೊಂದು ಈಶಾನ್ಯ ಮೂಲೆ ಅಂತೇಳಿ ಇಲ್ಲೊಂದು ಡೋರು, ಇದಕ್ಕೆ ಒಂದು ಈಶಾನ್ಯ ಮೂಲೆ ಅಂತೇಳಿ ಇಲ್ಲೊಂದು ಡೋರ್ ಮಾಡ್ಕೊಂಡ್ಬಿಡ್ತಾರೆ. ಮೇನ್ ಡೋರ್ ಕೊಡ್ತಾರೆ. ಮೇನ್ ಡೋರ್ ಕೊಡ್ತಾರೆ. ಬಾಡಿಗೆ ಮನೆ ಎಲ್ಲಿ ಬಿಡು, ಓನರ್ಗಳು ನಾವು ಕೆಳಗಿರ್ತೀವಿ, ಮೇಲ್ಗಡೆ ಬಾಡಿ ಕೊಟ್ರೆ ಆಯ್ತು, ಅವ್ರು ಹೆಂಗಾದ್ರೂ ಇರ್ಲಿ, ನಮಗೇನಪ್ಪ ಅಂದ್ರೆ ಓನರ್ಗೆ ಏನಪ್ಪ, ತಿಂಗಳ ಬಾಡಿಗೆ ಬಂದ್ರೆ ಸಾಕು, ಆ ಒಂದು ಲೆಕ್ಕದ ಮೇಲೆ ಇರ್ತಾರೆ ಅಷ್ಟೇ ಅವರು. ಎಲ್ಲರೂ ಆ ರೀತಿ ಇರಲ್ಲ. ಕೆಲವರು ಸಿಂಗಲ್ ಪೋರ್ಷನ್ ಕಟ್ಟಿರ್ತಾರೆ, ಚೆನ್ನಾಗಿ ಕಟ್ಟಿರ್ತಾರೆ ಮನೆಗಳು. ನೋಡಿ, ಈ ರೀತಿ ಮಾಡ್ಕೊಂಡಾಗ ಏನಾಯ್ತು, ಪೂರ್ವ ದಿಕ್ಕು ಇದಾಯ್ತು, ಹೌದಾ? ಪಶ್ಚಿಮ ಇದಾಯ್ತು, ಇದು ಈಶಾನ್ಯ ಆಯ್ತು, ಇಲ್ಲಿ ಅಗ್ನಿಮೂಲೆ ಆಯ್ತು. ಅವಾಗ ಇಲ್ಲಿ ಸೆಂಟ್ರಲ್ಲಿ ಒಂದು ಗೋಡೆ ಬಂದಾಗ ಏನಾಗುತ್ತೆ ನೋಡಿ, ಇಲ್ಲಿ ಅಡಿಗೆ ಮನೆ ಮಾಡ್ಕೊಂತಾರೆ ಅವರು. ಮೇಲ್ಗಡೆ ಇಲ್ಲಿ ಒಂದು ಅಡಿಗೆ ಮನೆ ಮಾಡ್ಕೊಂತಾರೆ. ಅಗ್ನಿಮೂಲೆಯಲ್ಲಿ ಒಂದು ಸ್ಟವ್ ಇಟ್ಬಿಟ್ಟು ಅಡಿಗೆ ಮನೆ ಮಾಡ್ಕೊಂತಾರೆ. ಇಲ್ಲೇನಾಯ್ತು ನೋಡಿ, ಪೂರ್ವ ದಿಕ್ಕಲ್ಲಿ ಅಡಿಗೆ ಮನೆ ಮಾಡ್ದಂಗ ಆಯ್ತು, ಹೌದಾ? ಈ ರೀತಿ ಸಹ ಮಾಡಬಾರ್ದು, ತಪ್ಪಿದೆ ನೋಡಿ. ಅವಾಗ ಏನ್ ಮಾಡ್ಕೊಂತಾರೆ, ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಮಾಡ್ಕೊಂತಾರೆ.
ಮಾಸ್ಟರ್ ಬೆಡ್ರೂಮ್. ಆಯ್ತಾ? ಈಗ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಮಾಡ್ಕೊಂಡಾಗ ಅಂದ್ರೆ ಈ ಮನೆಗೆ ಇದು ನೈಋತ್ಯ ಮೂಲೆ ಆಯ್ತು. ಇದು ನೈಋತ್ಯ ಮೂಲೆ ಆಯ್ತು. ಈ ಮನೆಗೆ ಇದು ಏನಾಯ್ತು, ವಾಯುಮೂಲೆ ಆಯ್ತು. ವಾಯುಮೂಲೆ. ಇಲ್ಲಿ ಏನ್ ಮಾಡ್ಕೊಂತಾರೆ, ಟಾಯ್ಲೆಟ್ ಮಾಡ್ಕೊಂತಾರೆ. ಟಾಯ್ಲೆಟ್ ನೋಡಿ, ಇಲ್ಲೇ ಒಂದೇ ಗೋಡೆ, ಒಂದೇ ಮಧ್ಯದಲ್ಲಿ ಒಂದೇ ಗೋಡೆ ಬಂದಿದೆ ಬ್ರಹ್ಮಸ್ಥಾನದಲ್ಲಿ. ಈ ಕಡೆ ಪೋರ್ಷನ್ ನಲ್ಲಿ ಪಕ್ಕದಲ್ಲಿ ಮಾಸ್ಟರ್ ಬೆಡ್ರೂಮ್ ಇದೆ. ಈ ಕಡೆಯಲ್ಲಿ ವಾಯುಮೂಲೆಯಲ್ಲಿ ಟಾಯ್ಲೆಟ್ ಮಾಡ್ಕೊಂಡಿರ್ತಾರೆ. ಟಾಯ್ಲೆಟ್ ಈ ರೀತಿ ಇದ್ದಾಗ ಎನರ್ಜಿಗಳು ಇಂಬ್ಯಾಲೆನ್ಸ್ ಆಗ್ತವೆ. ವೀಕ್ಷಕರೇ, ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿ. ಅವ್ರು ಯಾರು ಕೇಳಿದ್ರಲ್ಲ, ಬಾಡಿಗೆ ಮನೆಗೆ ವಾಸ್ತು ಅನ್ವಯಿಸುತ್ತ ಅಂತೇಳಿ, ಅವ್ರಿಗೆ ಅವ್ರು ನೋಡ್ಕೊಳ್ಳಿ ಒಂದ್ಸಲ. ನೋಡಿ, ಈ ರೀತಿ ಆಗುತ್ತೆ. ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಈ ಮೂಲೆಯಲ್ಲಿ. ಈ ಮೂಲೆ ಪಕ್ಕದ ಗೋಡೆ ಪಕ್ಕದಲ್ಲಿ ಮತ್ತೆ ಟಾಯ್ಲೆಟ್ ರೂಮ್ ಬರುತ್ತೆ. ಅರ್ಥ ಆಯ್ತಾ? ಈ ರೀತಿ ಇದ್ದಾಗ ಏನೇನಾಗುತ್ತೆ, ಕೆಲವ್ರು ಏನ್ ಮಾಡ್ತಾರೆ, ಇಲ್ಲೊಂದು ಬೆಡ್ರೂಮ್ ಮಾಡ್ಕೊಂಡು ಇಲ್ಲಿ ಟಾಯ್ಲೆಟ್ ಮಾಡ್ಕೊಂತಾರೆ. ಡೋರು ಇಲ್ಲಿ ಹೊರಗಡೆ ಇಟ್ಕೊಂತಾರೆ. ಅವಾಗ ಇಲ್ಲಿ ಕಂಪೌಂಡ್ ಮಾಡ್ಕೊಂತಾರೆ. ಕಂಪೌಂಡ್ ಬರುತ್ತೆ ಈ ರೀತಿ. ಅಥವಾ ಅದಕ್ಕೆ ಹಿಂಗ್ ಜೈಂಟ್ ಮಾಡ್ಕೊಂಡ್ಬಿಡ್ತಾರೆ. ನೋಡ್ರಿ, ಇಲ್ಲಿ ಟಾಯ್ಲೆಟ್ ಮಾಡ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಈ ಒಂದು ಪೋರ್ಷನ್ಗೆ, ಈ ಒಂದು ಭಾಗದಕ್ಕೆ ಇಲ್ಲಿ ಈಶಾನ್ಯ ಮೂಲೆ, ಇದಕ್ಕೆ ನೇರವಾಗಿ ಇಲ್ಲಿ ಟಾಯ್ಲೆಟ್ ರೂಮ್ ವಾಯುಮೂಲೆ ಆಗುತ್ತಂತ ತಿಳ್ಕೊಂಡು ಇಲ್ಲಿ ಟಾಯ್ಲೆಟ್ ರೂಮ್ ಮಾಡ್ಕೊಂತಾರೆ. ಅರ್ಥ ಆಯ್ತಾ? ಈ ಒಂದು ತಪ್ಪನ್ನು ದಯವಿಟ್ಟು ನೀವು ಗಮನಿಸಬೇಕು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದು ತುಂಬಾ ರಾಂಗ್ ಇದೆ. ಈ ತರ ಮಾಡಬಾರ್ದು. ಇನ್ನೂ ಕೆಲವರು ಏನ್ ಮಾಡ್ಕೊಂತಾರೆ, ಗ್ರೌಂಡ್ ಫ್ಲೋರ್ ಅಲ್ಲೇ ಅಣ್ಣ ತಮ್ಮಂದಿರ್ತಾರೆ. ಒಬ್ಬರು ಫೋನ್ ಮಾಡಿದ್ರು, ಯಾರೋ ರಾಯಚೂರಿಂದ, ಶಿವರಾಜ್ ಅನ್ನೋರು. ಅವ್ರದ್ದೇನ್ರಿ ಸರ್, ನಮ್ದು ಗುರುಗಳೇ, ನಮ್ದು ಉದ್ದ ಸುಮಾರು ಎಷ್ಟು ಹೇಳಿದ್ರು ಅವರು, ನನ್ ನೆನಪಾಗ್ತಾ ಇಲ್ಲ. ನಾವು ಒಂದೇ ಪೋರ್ಷನ್ ಅಲ್ಲಿ, ಗ್ರೌಂಡ್ ಫ್ಲೋರ್ ಅಲ್ಲಿ 3 ಮನೆ ಮಾಡ್ಕೊಂಡಿದ್ದೀವಿ. ನಾವು 3 ಜನ ಅಣ್ಣ ತಮ್ಮರಿದ್ದೀವಿ. ನಾವು 3 ಮನೆ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರು ಅವ್ರು. ನೋಡಿ, ಈ ರೀತಿ ಇಲ್ಲೊಂದ್ ಮನೆ ಮಾಡ್ಕೊಂಡಿದ್ದಾರೆ. 3 ಮನೆ, 1, 2, 3 ಗ್ರೌಂಡ್ ಫ್ಲೋರ್ ಅಲ್ಲಿ, ಮತ್ತೆ ನೆಲಮನೆ. ಆ ರೀತಿ ಒಂದ್ ವೇಳೆ ನೀವು ಈ ರೀತಿ ಮಾಡ್ಕೊಂಡಾಗ ಏನ್ ತೊಂದರೆ ಆಗುತ್ತೆ ನೋಡಿ. ಇಲ್ಲಿ ಈಶಾನ್ಯದಲ್ಲಿ ಸಂಪು, ಇಲ್ಲೋ ಅಥವಾ ಇಲ್ಲೋ ಮಾಡ್ಕೊಂಡಿರ್ತಾರೆ ಸಂಪು. ಅರ್ಥ ಆಯ್ತಾ? ಒಟ್ಟಲ್ಲಿ ಇದು ನಿಮಗೆ ಏನಾಗುತ್ತಂದ್ರೆ ಮಿಶ್ರ ಫಲಿತಾಂಶಗಳು ಸಿಗುತ್ತೆ. ಅಂದ್ರೆ 50-50 ಲಾಭ ಇರುತ್ತೆ. 100% ಅಲ್ಲಿ 50 ಲಾಭ, 50% ಲಾಭ, 50% ನಷ್ಟ ಇರುತ್ತೆ. ಹಾಗಾಗಿ ಇಲ್ಲ ಸರ್, ನಾವು ಆಲ್ರೆಡಿ ಕಟ್ಬಿಟ್ಟಿದ್ದೀವಿ, ನಾವು ಎಷ್ಟೊಂದು 60-80 ಉದ್ದ ಇದೆ, ಉದ್ದ ಒಂದು 60 ಅಡಿ ಇದೆ, ಅಥವಾ 80 ಅಡಿ ಉದ್ದ ಇದೆ, 25 ಅಡಿ ಅಗಲ ಇದೆ, ಅದರಲ್ಲಿ ನಾವು 3 ಮನೆಗಳು, ಒಂದು ಮನೆಗೆ ಒಂದು ಜೇಂಟ್ ಆಗಿ 3 ಮನೆ ಕಟ್ಕೊಂಡಿದೀವಿ ಸರ್ ಅಂತ ತಿಳ್ಕೊಳ್ಳಿ. ಅವಾಗ ಇದಕ್ಕೆ ಪರಿಹಾರ ಏನು ಅಂದ್ರೆ ನೋಡಿ, ಕೇವಲ ಒಳಗಿಂದ ಒಳಗೆ ಆಯವನ್ನು ನೀವು ಸರಿ ಮಾಡ್ಕೋಬೇಕು. ಒಳಗಿಂದ ಒಳಗಡೆ ನೀವು ಆಯವನ್ನು ಸರಿ ಮಾಡಿಕೊಂಡು ನೀವು ನಿರ್ಮಾಣ ಮಾಡ್ಕೋಬೇಕು. ಇದು ಒಂದೇ ಪರಿಹಾರ ಇರೋದು. ಬೇರೆ ಪರಿಹಾರ ಇದಕ್ಕೆ ಸರಳವಾದ ಪರಿಹಾರ ಇಲ್ಲ. ಯಾಕಂದ್ರೆ ಇದು ಒಂದು ಪಾಯ ನೋಡಿ, ಪಾಯ ಅಂತ ಹೇಳ್ತಾರೆ. ಈ ಸೈಜ್ ಕಲ್ಲಿಂದ ಬುನಾದಿ ಅಂತಾರೆ, ಕೆಲವರು ಬೇಸ್ಮೆಂಟ್ ಅಂತಾರೆ, ಕೆಲವರು ಫೌಂಡೇಶನ್ ಅಂತಾರೆ. ಒಂದು ಸಲ ಒಂದು ಸೈಟ್ಗೆ ಒಂದು ಫೌಂಡೇಶನ್ ಕಟ್ಟಿದ್ರೆ ಒಂದೇ ಮನೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಒಂದು ಫೌಂಡೇಶನ್ಗೆ ಅಂದ್ರೆ ಒಂದು ಪಾಯಕ್ಕೆ ಒಂದೇ ಮನೆ ಬರುತ್ತೆ ವಾಸ್ತು ಪ್ರಕಾರ. ಅದರಲ್ಲಿ ಭಾಗ ಮಾಡ್ಕೊಂಡು ನೋಡ್ರಿ, ಇಲ್ಲಿ ಏನಾಯ್ತು, ಬ್ರಹ್ಮಸ್ಥಾನದಲ್ಲಿ ಗೋಡೆ ಬಂತು ತಾನೆ, ಅಂದ್ರೆ ತೂಕ ಆಯ್ತು. ಬ್ರಹ್ಮಸ್ಥಾನದಲ್ಲಿ ಏನಾಗುತ್ತೆ, ಅವಾಗ ಏಳಿಗೆ ಆಗೋದಿಲ್ಲ, ಕುಟುಂಬ ಅಭಿವೃದ್ಧಿ ಆಗೋದಿಲ್ಲ ಜೀವನದಲ್ಲಿ ಅವರ ಒಂದು ಕುಟುಂಬದವರು. ಹಾಗಾಗಿ ಈ ತರ ಎಲ್ಲ ಸಮಸ್ಯೆ ಬರುತ್ತೆ. ಆಮೇಲೆ ಇಲ್ಲಿ ಟಾಯ್ಲೆಟ್ ರೂಮ್, ವಾಯುಮೂಲೆಯಲ್ಲಿ ಟಾಯ್ಲೆಟ್ ರೂಮ್ ಇಟ್ಕೊಂಡು ಡೋರ್ ಹೊರಗಡೆಯಿಂದ ಕೊಟ್ರೆ ನೋಡಿ, ಇಲ್ಲಿ ಕಂಪೌಂಡ್ ಒಳಗೆಯಿಂದ ಬಂದು ಈ ರೀತಿ ಟಾಯ್ಲೆಟ್ ರೂಮ್ಗೆ ಹೋಗೋ ಹಾಗೆ ಈ ರೀತಿ ಕೊಟ್ರೆ ಏನಾಗುತ್ತೆ, ಎಡಗಾಲು
ಅವರ ಒಂದು ಎಡಗಾಲಿನ ನರಗಳು ತುಂಬಾ ಪೇನ್ ಕೊಡುತ್ತೆ, ನೋವಾಗುತ್ತೆ. ಇಲ್ಲಿ ಹೊರಗಡೆ ಡೋರ್ ಕೊಟ್ರೆ, ಆ ನಂತರ ಹೊರಗಡೆ ಡೋರ್ ಕೊಟ್ಟಾಗ ಏನಾಗುತ್ತಂದ್ರೆ ತುಂಬಾ ದೂರ 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 ಇರುವಂತಹ ವ್ಯಕ್ತಿಗಳ ಜೊತೆ ಸಂಪರ್ಕ ಇರುತ್ತೆ. ಆ ವ್ಯಕ್ತಿಗಳ ಜೊತೆಯಿಂದನೇ ಅವರು ಸಹಾಯ ಪಡೆಯುತ್ತಾರೆ, ಹೆಲ್ಪ್ ಆ ವ್ಯಕ್ತಿಗಳಿಂದ ಪಡೆಯುತ್ತಾರೆ. ಅಂದ್ರೆ ತುಂಬಾ ದೂರದ ಅವ್ರು ಇರ್ತಕ್ಕಂತ ಊರಿಂದ ತುಂಬಾ ದೂರದ ಊರಿನಲ್ಲಿ ಇರುವಂತಹ ವ್ಯಕ್ತಿಗಳಿಂದ ಅವರು ಸಹಾಯವನ್ನು ಪಡೆಯುತ್ತಾರೆ. ಅರ್ಥ ಆಯ್ತಾ? ಹತ್ತಿರ ಇರುವಂತಹ ವ್ಯಕ್ತಿಗಳಿಂದ ಸಹಾಯ ಪಡೆಯುವುದಿಲ್ಲ. ಯಾಕಂದ್ರೆ ಡೋರು ಹೊರಗಡೆ ಇಟ್ಟರೆ ಮಾತ್ರ ಈ ರೀತಿ ಆಗುತ್ತೆ. ಹಾಗೂ ಎಡಗಾಲು ಪೇನ್, ಎಡಗಾಲಿನ ನರಗಳು ಪೇನ್ ಆಗುತ್ತೆ, ನೋವಾಗುತ್ತೆ, ಎಡಗಾಲು ನೋವು ಬರುತ್ತೆ. ನೋಡಿ, ಈ ಒಂದು ಪೋರ್ಷನ್ಗೆ ಇಲ್ಲಿ ಆಯ್ತು ಸಂಪು, ಮತ್ತೆ ಈ ಪೋರ್ಷನ್ಗೆ ಇಲ್ಲಿ ಈಶಾನ್ಯ ಮೂಲೆ ಅಂದ್ರೆ ಇಲ್ಲೊಂದು ಸಂಪು ಇಲ್ಲ. ಹಾಗಾಗಿ ಈ ತರ ಇದ್ದಲ್ಲಿ ನೀವೇನ್ ಮಾಡ್ಬೇಕು, ಕೇವಲ ಆಯವನ್ನು ಸರಿಯಾಗಿ ಮಾಡ್ಕೋಬೇಕು. ಅಂದ್ರೆ ಯಾವ ರೀತಿ ಅಂದ್ರೆ ನೋಡಿ, ಈಗ ಕೆಳಗಡೆ ಗ್ರೌಂಡ್ ಫ್ಲೋರ್ ಅನ್ಕೊಳ್ರಿ, ಇದು ಮನೆ ಪಾಯ ಹಾಕ್ಬಿಟ್ಟಿದ್ದಾರೆ ಅನ್ಕೊಳ್ರಿ, ಒಂದು 60-40 ಉದ್ದ ಅಗಲದಲ್ಲಿ ಪಾಯ ಹಾಕಿದ್ದಾರೆ. ಅದರಲ್ಲಿ ಎರಡು ಮನೆ ಮಾಡ್ಕೋಬೇಕಂದ್ರೆ ಫಸ್ಟ್ನೇ ಪಾಯಿಂಟ್ ಏನಂದ್ರೆ, ಈ 2 ಮನೆಗಳಿಗೆ ಗ್ಯಾಪ್ ಕೊಡಿ. ಈಗ ನೋಡಿ ಇಲ್ಲಿದೆಯಲ್ಲ, ನೋಡಿ ಉತ್ತರ, ಇದು ದಕ್ಷಿಣ, ಹೌದಾ, ಪೂರ್ವ ಪಶ್ಚಿಮ. ಈ 2 ಮನೆಗಳ ನಡುವೆ ಕನಿಷ್ಠ ಅಂದ್ರೂ ಕೂಡ ಒಂದು 6 ಅಡಿ, ಮಿನಿಮಮ್ 6 ಅಡಿ ಆದ್ರೂ ಗ್ಯಾಪ್ ಇರಲೇಬೇಕು. ಅರ್ಥ ಆಯ್ತಾ? ಅವಾಗ ಒಂದು ವೇಳೆ ರೋಡ್ ಇಲ್ಲಿದ್ರೆ, ಪೂರ್ವಕ್ಕೆ ರೋಡ್ ಇದ್ರೆ ಇಲ್ಲ, ಅಥವಾ ಉತ್ತರಕ್ಕೆ ರೋಡ್ ಇದ್ರೆ, ಅಥವಾ ದಕ್ಷಿಣಕ್ಕೆ ರೋಡ್ ಇದ್ರೆ, 2 ರೋಡ್ ಇರ್ಲಿ, ಅಥವಾ 3 ರೋಡ್ ಇರ್ಲಿ, ಅಥವಾ 4 ರೋಡ್ ಏನೋ ಇರ್ಲಿ, ಅಥವಾ ಸಿಂಗಲ್ ರೋಡ್ ಆದ್ರೂ ಇರ್ಲಿ, 2 ಮನೆಗಳಿಗೆ ಎರಡು ಮನೆ ಒಂದೇ ಜಾಗದಲ್ಲಿ ಒಂದೇ ಸೈಟ್ ಅಲ್ಲಿ ಕಟ್ಟಬೇಕಂತ ತೀರ್ಮಾನ ಮಾಡ್ಕೊಂಡಿದ್ರೆ, ನಿರ್ಧಾರ ಮಾಡ್ಕೊಂಡಿದ್ರೆ, 2 ಮನೆಗಳ ನಡುವೆ ಕನಿಷ್ಠ ಪಕ್ಷ ಅಂದ್ರು ಒಂದು 6 ಅಡಿ ಅಥವಾ 8 ಅಡಿ ಆದ್ರೂ ನೀವು ಗ್ಯಾಪ್ ಬಿಡಲೇಬೇಕು. ಹಾಗೂ 2 ಮನೆಗಳ ಮಧ್ಯದಲ್ಲಿ ಕಾಂಪೌಂಡ್ ಗೋಡೆ ಬರಲೇಬೇಕು. ಅರ್ಥ ಆಯ್ತಾ ಸ್ನೇಹಿತರೆ? ಕಾಂಪೌಂಡ್ ಗೋಡೆ ಬರಲೇಬೇಕು. ಆ ರೀತಿ ಬಂದ್ರೇನೆ, ಈ ರೀತಿ ಮಾಡ್ಕೊಂಡ್ರೇನೆ ನಿಮಗೆ ಮನೆಯೊಳಗಡೆ ಯಶಸ್ಸು, ಧನಲಾಭ, ಆರೋಗ್ಯವಾಗಿ ಚೆನ್ನಾಗಿರ್ತೀರಿ. ಇದು ವಾಸ್ತು ಪ್ರಕಾರ ಈ ರೀತಿ ನಿರ್ಮಾಣ ಮಾಡ್ಕೋಬೇಕು. ಯಾವ ರೀತಿ? 2 ಮನೆಗಳ ನಡುವೆ ಕನಿಷ್ಠ ಅಂದ್ರೆ 6 ಅಡಿ ಅಥವಾ 8 ಅಡಿ ಆದ್ರೂ ಗ್ಯಾಪ್ ಇರಲೇಬೇಕು. ಖಾಲಿ ಜಾಗವನ್ನು ಬಿಡಬೇಕು. ಒಂದ್ ವೇಳೆ ಖಾಲಿ ಜಾಗ ಬಿಡ್ಲಿಕ್ಕೆ ನಿಮಗೆ ಜಾಗ ಇಲ್ಲ ಅಂದ್ರೆ, ಅನಿವಾರ್ಯ ಪರಿಸ್ಥಿತಿ ಇದ್ದಾಗ ಕೇವಲ ನೋಡಿ, ಈ ಒಳಗಿನ ಗೋಡೆಯಿಂದ ಈ ಒಳಗಿನ ಗೋಡೆ ಇದು ಒಳಗಡೆ ಇಲ್ಲಿ ಲೆಂತ್, ಈ ಗೋಡೆಯ ಒಳಗಡೆ ಅಂದ್ರೆ ಮನೆಯ ಒಳಗಿಂದ ಒಳಗಡೆ ಆಯವನ್ನು ಶುಭ ಆಯ ಬರೋ ಹಾಗೆ ನೀವು ನಿರ್ಮಾಣ ಮಾಡ್ಕೋಬೇಕು. ಅರ್ಥ ಆಯ್ತಾ? ಹಾಗಾಗಿ ಇನ್ನೊಂದೇಂದ್ರೆ, ಈ ಡೋರ್ ಈಶಾನ್ಯ ಮೂಲೆ ಕೊಟ್ಟಿರ್ತಾರೆ. ಪ್ರತಿಯೊಬ್ಬರು ಅದೇನೋಪ್ಪ, ಅದು ಒಂಥರ ಟ್ರೆಂಡ್ ತರ ಆಗ್ಬಿಟ್ಟಿದೆ, ಒಂಥರ ಸ್ಟೈಲ್ ಆಗ್ಬಿಟ್ಟಿದೆ. ಈಶಾನ್ಯ ಮೂಲೆಯಲ್ಲಿ ನೋಡಿ ಡೋರ್ ಇಡ್ಲೇಬಾರ್ದು. ಮೇನ್ ಡೋರ್ ಮನೆಗೆ, ಅದು 2 ಮನೆ ಆಗಿರ್ಲಿ, ಜಾಯಿಂಟ್ ಮನೆ ಆಗಿರ್ಲಿ, ಅಥವಾ ಸಿಂಗಲ್ ಮನೆ ಆಗಿರ್ಲಿ, ದಯವಿಟ್ಟು ಈ ಪೂರ್ವ ಈಶಾನ್ಯ ಆಗ್ಲಿ, ಉತ್ತರ ಈಶಾನ್ಯ ಆಗ್ಲಿ ಡೋರ್ ಇರಬಾರ್ದು. ಯಾಕಂದ್ರೆ ಇದರಿಂದ ಲಾಭ ಏನು ಇಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಇದರಿಂದ ಲಾಭ ಏನು ಇಲ್ಲ, ನಷ್ಟ ಇದೆ. ಏನ್ ನಷ್ಟ ಇದೆ? ಸಾಲಗಾರರಾಗ್ತೀರಾ. ಆ ನಂತರ ಊಟ ಮಾಡಿದ್ದು ಜೀರ್ಣ ಆಗೋದಿಲ್ಲ, ಆಸಿಡಿಟಿ, ಗ್ಯಾಸ್ ಟ್ರಬಲ್, ಅಜೀರ್ಣ ತೊಂದರೆ ಆಗುತ್ತೆ. ಹಾಗೂ ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ, ಹೊಟ್ಟೆಯಲ್ಲಿ ಸಂಕಟ, ಈ ರೀತಿಯೆಲ್ಲ ಸಮಸ್ಯೆ ಬರುತ್ತೆ. ನೋಡಿ, ದ್ವಾರ ಬಾಗಿಲು ಇಡುವ ಒಂದು ಪ್ರಾಮುಖ್ಯತೆ, ಒಂದು ಅರ್ಥ ಏನಂದ್ರೆ, ಪಾಸಿಟಿವ್ ಎನರ್ಜಿ ಮನೆಯೊಳಗಡೆ ಬರಲಿ, ಅಂದ್ರೆ ಇನ್ಕಮ್ ಮನೆಯೊಳಗಡೆ ಬರಲಿ, ಧನ ಪ್ರಾಪ್ತಿ ಆಗ್ಲಿ. ಯಾಕಂದ್ರೆ ನಾನು ನಿಮಗೆ ಒಂದು ದ್ವಾರ ಬಾಗಿಲು ವಾಸ್ತು ಅಂತ ವಿಡಿಯೋ ಮಾಡಿದ್ದೀನಿ, ವಿಡಿಯೋ ನಂಬರ್ 14, ವಿಡಿಯೋ ನಂಬರ್ 14.
ಒಂದ್ಸಲ ನೋಡ್ಕೊಳ್ಳಿ, ಆ ವಿಡಿಯೋ ನಂಬರ್ 14 ಒಂದ್ಸಲ ನೋಡ್ಕೊಳ್ಳಿ. ದ್ವಾರ ಬಾಗಿಲು ಯಾವ ದಿಕ್ಕಿಗೆ ಯಾವ ಸ್ಥಾನದಲ್ಲಿ ಇಡಬೇಕು ಅಂತೇಳಿ ನೋಡಿ. ಇಲ್ಲಿ ಈಶಾನ್ಯ ಮೂಲೆಯಾಗಿ ದಯವಿಟ್ಟು ಇಡಬೇಡಿ. 90 ಡಿಗ್ರಿ ಬಂದಾಗ ನೋಡಿ, ಪೂರ್ವ ದಿಕ್ಕಿಗೆ 90 ಡಿಗ್ರಿ ಬಂದಾಗ ಈಶಾನ್ಯಕ್ಕೆ ಡೋರ್ ಇಡಬಾರ್ದು. ಅರ್ಥ ಆಯ್ತಾ? ಅಥವಾ ಪೂರ್ವಕ್ಕೆ ಡಿಗ್ರಿ ಕ್ರಾಸ್ ಇದೆ ಅನ್ಕೊಳ್ಳಿ, ಆವಾಗ್ಲೂ ಸಹ ಈಶಾನ್ಯ ಮೂಲೆಗೆ ಪೂರ್ವ ಈಶಾನ್ಯ ಆಗಲಿ ಉತ್ತರ ಈಶಾನ್ಯ ಆಗಲಿ ಮೇನ್ ಡೋರ್ ಇಡಲೇಬಾರ್ದು. ಇದು ವಾಸ್ತುಶಾಸ್ತ್ರದಲ್ಲಿ ಆ ರೀತಿ ಇಲ್ಲ. ವಾಸ್ತುಶಾಸ್ತ್ರ ನಿಯಮಾನುಸಾರವಾಗಿ ಇದು 9 ಭಾಗ ಮಾಡಿ, ಇದು ಉದ್ದ ಎಷ್ಟಿದೆ ಲೆಂತ್ ಗೋಡೆ 9 ಭಾಗ ಮಾಡಿದ್ಮೇಲೆ 3 ಅಥವಾ 4ನೇ ಭಾಗದಲ್ಲಿ ಮೇನ್ ಡೋರ್ ಮಾಡ್ಕೋಬೇಕು. ಇದು 1, 2, 5, 6, 7, 8, 9 ಈ ರೀತಿ 9 ಭಾಗ ಮಾಡಿಕೊಂಡು 3-4 ಭಾಗದಲ್ಲಿ ನೀವು ಮೇನ್ ಡೋರ್ ಮಾಡ್ಕೊಂಡಾಗ ನಿಮಗೆ ಧನ ಪ್ರಾಪ್ತಿ ಆಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಹಾಗೂ ನೀವು ಇಂಥ 3-4 ಸ್ಥಾನದಲ್ಲಿ ದ್ವಾರ ಬಾಗಿಲವನ್ನು ಯಾರು ನಿರ್ಮಾಣ ಮಾಡ್ಕೊಂತಾರೋ ಅವರು ಕುಟುಂಬದವರು ತುಂಬಾ ಹೆಸರುವಾಸಿ ಆಗ್ತಾರೆ. ಮುಖ್ಯವಾಗಿ ಮನೆಯ ಯಜಮಾನದ ಆರೋಗ್ಯ ಚೆನ್ನಾಗಿರುತ್ತೆ, ಹಾಗೂ ಮಕ್ಕಳುಗಳು ಚೆನ್ನಾಗಿರ್ತಾರೆ. ಆಮೇಲೆ ಈಶಾನ್ಯ ಮೂಲೆಗೆ ದೇವ್ರ ಮನೆ ಸಹ ಬೇಡ. ನಾನು ಹೇಳಿದ್ದೀನಿ ನಮ್ಮ ಕಳೆದ ವಿಡಿಯೋದಲ್ಲಿ, ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ ನೋಡಿ. ದಯವಿಟ್ಟು ಬಾಡಿಗೆ ಮನೆ ಹೋಗುವುದಕ್ಕೆ ನೀವು ತುಂಬಾ ಇದನ್ನೆಲ್ಲ ಗಮನಿಸಿ ನೀವು ಹೋಗಿ. ಹಾಗೂ ನಿಮ್ಮ ಹತ್ರ ಏನಾದ್ರೂ ನಿಮ್ಮ ಮನೆ ಪ್ಲಾನ್ ಇದ್ರೆ ನಿಮ್ಮ ಹತ್ರ ನಮ್ಮ BMD ವಾಸ್ತು ಕಡೆ ತೋರಿಸ್ಬೇಕಂದ್ರೆ ನಮಗೆ ತೋರಿಸ್ಬೇಕಂದ್ರೆ ಈ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಕಾಣ್ತಿದೆ, ಆ ನಂಬರ್ಗೆ ನೀವು ನಿಮ್ಮ ಮನೆ ಪ್ಲಾನ್ ಅನ್ನು ವಾಟ್ಸಪ್ ಮಾಡಿ. ಅದಕ್ಕೆ ಮಾತ್ರ ನಾವು ಫೀಸ್ ತಗೋತೀವಿ. ನಿಮ್ಗೆ ಏನೇ ಡೌಟ್ ಇದ್ರು ನಮಗೆ ಫೋನ್ ಕಾಲ್ ಮೂಲಕ ನಿಮ್ಮ ಡೌಟ್ ಅನ್ನು ನಮಗೆ ಕೇಳಿ ನೀವು ನಮ್ಮಿಂದ ಉತ್ತರ ಪಡಿಬಹುದು. ಫ್ರೀ ಆಗಿದೆ. ಕಾಲ್ ಚಾರ್ಜಸ್ ಮಾತ್ರ ನಾವು ಯಾವ ರೀತಿ ಮಾಡೋದಿಲ್ಲ. ಕಾಲ್ ಚಾರ್ಜಸ್ ಮಾತ್ರ ಫ್ರೀ ಆಗಿದೆ. ಯಾವುದೇ ಡೌಟ್ ಇದ್ರು ಕೇಳ್ಬೋದು. ಹಾಗೂ ನಿಮಗೆ ಮನೆ ಪ್ಲಾನ್ ಬೇಕಂದ್ರೆ ಸಹ ನಾವು ವಾಸ್ತು ಪ್ರಕಾರ ಕಂಪ್ಯೂಟರ್ ಸ್ಕೆಚ್ ಹಾಕಿ ವಾಸ್ತು ಪ್ರಕಾರ ನಿಮಗೆ ಕೊಡ್ತೀವಿ. ಹಾಗೂ ನಿಮ್ಮ ಮನೆ ನಮಗೆ ತೋರಿಸ್ಬೇಕು, ನಾವು ನಿಮ್ಮ ಮನೆಗೆ ಬಂದು ವಾಸ್ತು ವಿಸಿಟ್ ಮಾಡಬೇಕು ಅಂತ ನೀವು ಭಾವಿಸ್ತಿದ್ರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಕಾಣ್ತಿದೆ, ಆ ನಂಬರ್ಗೆ ನೀವು ನಮಗೆ ಕಾಲ್ ಮಾಡ್ಬೋದು, ನಾವು ಬರ್ತೀವಿ. ಅರ್ಥ ಆಯ್ತಾ ಸ್ನೇಹಿತರೆ? ಇನ್ನೂ ನಿಮ್ಗೆ ಡೌಟ್ ಏನಾದ್ರೂ ಇದ್ರೆ ಬಾಡಿಗೆ ಮನೆ ಬಗ್ಗೆ ನೋಡಿ, ಬಾಡಿಗೆ ಮನೆ ಆಗ್ಲಿ ಸ್ವಂತ ಮನೆ ಆಗ್ಲಿ ಒಂದೇ ವಾಸ್ತು ಬರುತ್ತೆ, ಎರಡೆರಡು ವಾಸ್ತು ಬರೋದಿಲ್ಲ ಸ್ನೇಹಿತರೆ. ಈ ಜಗತ್ನಲ್ಲಿ ಇರೋದೇ ಒಂದೇ ವಾಸ್ತು. ಮನೆಗೆ ಎಲ್ಲ ಒಳ ಆಯನೆ ಇರೋದು. ಮನೆಗೆ ಕೇವಲ ದೇವಸ್ಥಾನಕ್ಕೆ ಮಾತ್ರ ಹೊರ ಆಯ. ಮನೆಗಳಿಗೆ, ಆಫೀಸು, ಗೋಡೌನು, ಶೆಡ್, ವರ್ಕ್ಶಾಪ್, ಕಂಪ್ನಿ, ಇವೆಲ್ಲವಕ್ಕೆ, ಸಿನಿಮಾ ಥಿಯೇಟ್ರು, ಇವೆಲ್ಲವಕ್ಕೆ ಒಳ ಆಯನೆ ಶ್ರೇಷ್ಠ. ಈ ರೀತಿ ವಾಸ್ತುಶಾಸ್ತ್ರ ಗ್ರಂಥಗಳಲ್ಲಿ ಸಹ ಉಲ್ಲೇಖಿಸಿದ್ದಾರೆ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಸಂದೇಹ ಇದ್ದಲ್ಲಿ ನಿಮ್ಮ ಮನೇನ ನೀವು ಚೆಕ್ ಮಾಡ್ಕೊಳ್ಳಿ. ಒಂದ್ಸಲ ಟೇಪ್ ತಗೊಂಡು ಅಳತೆ ಮಾಡ್ಕೊಳ್ಳಿ. ಆಂಡ್ರಾಯ್ಡ್ ಆ್ಯಪ್ ಇದೆ, ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇಸ್ಟೋರ್ ಅಲ್ಲಿ ಹೋಗಿ, ಮೊಬೈಲ್ ಅಲ್ಲಿ. ನಿಮ್ಮ ಆ ಮನೆಯ ಒಳಗಿಂದ ಒಳಗಡೆ ಆಯವನ್ನು ಚೆಕ್ ಮಾಡ್ಕೊಂಡು, ಟೇಪ್ ಇಂದ ಚೆಕ್ ಮಾಡ್ಕೊಂಡು, ಮೆಜರ್ಮೆಂಟ್ ಮಾಡ್ಕೊಂಡು ನೀವೇ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಾಗುತ್ತಲ್ಲ ಸತ್ಯ ಯಾವುದು ಸುಳ್ಳು ಯಾವುದು ಅಂತ. ಅರ್ಥ ಆಯ್ತಾ? ನೋಡಿ, ನಮ್ಮ BMD ವಾಸ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಹೆಚ್ಚಾಗಿ ಲೈಕ್ ಮಾಡಿ, ಬೆಲ್ ಸಿಂಬಲ್ ಪ್ರೆಸ್ ಮಾಡಿ, ಆಲ್ ಅಂತ ನೋಟಿಫಿಕೇಶನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ.